ಸೂರ್ಯಗ್ರಹಣ ಕಾಲದ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಕಾಳಿ ದೇಗುಲಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಶ್ರೀರಂಗಪಟ್ಟಣದ ಟಿಎಂ ಹೊಸೂರು ಗೇಟ್ ಬಳಿ ಇರುವಂತಹ ಮಹಾಕಾಳಿ ದೇಗುಲದಲ್ಲಿ ಗ್ರಹಣ ಮೌಢ್ಯಕ್ಕೆ ಸೆಡ್ಡು ಹೊಡೆದು ಪೂಜೆ ಪುನಸ್ಕಾರಗಳು ನಡೀತಾ ಇದ್ದು, ಈ ಹಿನ್ನೆಲೆ ಗ್ರಹಣ ಕಾಲದ ಕೆಡುಕುಗಳ ಮುಕ್ತಿಗೆ ಭಕ್ತರು ಕಾಳಿದೇವಿ ಮೊರೆ ಹೋಗಿದ್ದಾರೆ. ಗ್ರಹಣ ಕಾಲದಲ್ಲಿ ಪೂಜೆ ಇರುವಂತಹ ಏಕೈಕ ದೇಗುಲ ಇದಾಗಿದ್ದು, ನೂರಾರು ಭಕ್ತರು ತಡೆ ಒಡಿಸಿಕೊಂಡು ಕಾಳಿದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮಹಾಕಾಳಿ ದೇವಸ್ಥಾನದಲ್ಲಿ ವಿಶೇಷವಾಗಿ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎಂದಿನಂತೆ ಅಭಿಷೇಕ ನಡೆದಿದೆ. ಮತ್ತೆ ಸಾಮೂಹಿಕ ಪ್ರತ್ಯಂಗ್ರ ಹೋಮ ಇರುತ್ತೆ. ಮತ್ತೆ 11 ಗಂಟೆಯಿಂದ ಪ್ರಸಾದ ವ್ಯವಸ್ಥೆ ನಡೀತಾ ಇದೆ. ಮತ್ತೆ ಈ ದಿನ ಸೂರ್ಯಗ್ರಹಣ ಅಂತ ಹೇಳ್ತಾರೆ. ನಾವು ಪ್ರತಿ ಸಲಿನೂ ಯಾವ ಗ್ರಹಣವನ್ನು ಆಚರಣೆ ಮಾಡೋದಿಲ್ಲ. ಇದೊಂದು ಈ ಜಗತ್ತಿನ ವಿಸ್ಮಯ ಅಂತ ಹೇಳ್ಬೋದು ಅಷ್ಟೇ. ಹಾಗಾಗಿ ಈ ದಿನ ಪೂರ್ತಿ ದೇವಸ್ಥಾನ ಬೆಳಗ್ಗೆ 6ರಿಂದ ರಾತ್ರಿ 9:30 ಗಂಟೆ ದೇವಸ್ಥಾನ ತೆರೆದಿರುತ್ತೆ. ಎಲ್ಲರೂ ಬಂದು ದೇವ್ರ ದರ್ಶನ ಮಾಡ್ಬೋದು, ಅಮ್ಮನವ್ರ ದರ್ಶನ ಮಾಡ್ಬೋದು. ಎಲ್ಲಾ ದೇವಸ್ಥಾನದಲ್ಲೂ ಮಾಡ್ತಾರೆ. ಆದ್ರೆ ನಾವು ಇದನ್ನ ನಾವು ಮೂಢನಂಬಿಕೆ ಅಂತ ಹೇಳ್ತೀವಿ. ಪ್ರಕೃತಿಯಲ್ಲಿ ನಡೆಯುವಂತ ಒಂದು ವಿಸ್ಮಯ ಅಷ್ಟೇ ಹೊರತು ಇದರಿಂದ ಏನು ಸಮಸ್ಯೆ ಇಲ್ಲ. ಕೆಟ್ಟ ಕೆಲಸವನ್ನ ಮಾಡೋದಕ್ಕೆ ನಾವು ಎದುರಬೇಕೇ ಹೊರತು ಇಂಥ ಗ್ರಹಣಕ್ಕೆ ನಾವು ಎದುರು ಅವಶ್ಯಕತೆ ಇಲ್ಲ. ಹಾಗಾಗಿ ಎಲ್ಲ ಬನ್ನಿ. ಈ ಕೆಟ್ಟ ಟೈಮು ಅಂತ ಹೇಳ್ತಿದ್ರಿ ನೀವು ಅನ್ನೋದಾದ್ರೆ, ಕೆಟ್ಟ ಟೈಮ್ನಲ್ಲಿ ದೇವ್ರ ದರ್ಶನ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದು ನಮ್ಮ ನಂಬಿಕೆ ಆಗಿದೆ. ಖಂಡಿತ ಎಲ್ಲ ಬಂದು ದೇವ್ರ ದರ್ಶನ ಮಾಡಿ. ಇಲ್ಲಿಗೆ ಬಂದಿದೀವಿ. ಬಟ್ ಒಳ್ಳೇದಾಗಿದೆ. ನಾನು ಏನ್ ಕೇಳಿದ್ರು ತಾಯಿ ನಡೆಸ್ಕೊಟ್ಟಿದ್ದಾಳೆ. ಅದ್ರಿಂದ ನಾನು ಇಲ್ಲಿ ಬಂದು ದೇವಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದೀನಿ. ಮೊನ್ನೆನೂ ಮಂಡಿ ಸೇವೆ ಮಾಡಿದೆ. ನಾನು ಕೇಳಿದ್ದನ್ನ ಅವಳು ನಡೆಸ್ಕೊಟ್ಟಿದ್ದಾಳೆ. ಅದಕ್ಕೋಸ್ಕರ ಮಂಡಿ ಸೇವೆನೂ ಮಾಡಿ ನಾನು ವಾರನೂ ಬರ್ತಾ ಇರ್ತೀನಿ. ಅಮಾವಾಸ್ಯೆ ಪೌರ್ಣಮಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತೀನಿ. ಸೂರ್ಯ ಗ್ರಹಣ ಇರೋದ್ರಿಂದ ಇನ್ನೂ ತುಂಬಾ ಒಳ್ಳೇದು ಮಾಡಿಸ್ಕೊಂಡು ಹೋಗಿರೋದ್ರಿಂದ ಅದಕ್ಕೆ ಬಂದ್ಬಿಟ್ಟು ಪೂಜೆ ಮಾಡ್ಸಕ್ಕೆ ಅಂತ ಬಂದಿದ್ವಿ ನಾನು ನನ್ನ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.